ನಮಸ್ಕಾರ. ಇರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಪೂರ್ವ ಆಗ್ನೇಯದ ಬೀದಿ ನೋಟ ಎಷ್ಟು ಕೆಟ್ಟದ್ದು, ಇದರಿಂದ ಏನಾದರೂ ಒಳ್ಳೆಯದಾಗುತ್ತಾ ಅನ್ನೋದ್ರ ಬಗ್ಗೆ ನಿಮಗೆ ವಿವರಿಸಲಿದ್ದೇನೆ. ಈ ಹಿಂದೆ ನಾವು 4 ಒಳ್ಳೆಯ ಬೀದಿ ನೋಟಗಳನ್ನು ತಿಳಿದುಕೊಂಡ್ವಿ. ಪೂರ್ವ ಈಶಾನ್ಯ, ಉತ್ತರ ಈಶಾನ್ಯ, ದಕ್ಷಿಣ ಆಗ್ನೇಯ, ಪಶ್ಚಿಮ ವಾಯುವ್ಯ. ಈ 4 ಬೀದಿ ನೋಟಗಳು ಎಷ್ಟು ಒಳ್ಳೆಯದು ಅನ್ನೋದ್ರ ಬಗ್ಗೆ ನಿಮಗೆ ವಿವರಿಸಿದ್ದೇನೆ. ಅದೇ ರೀತಿ ಇನ್ನು 4 ಸಂಚಿಕೆಯಲ್ಲಿ ಇನ್ನು 4 ಕೆಟ್ಟ ಬೀದಿ ನೋಟಗಳಿದ್ದಾವೆ. ಪೂರ್ವ ಆಗ್ನೇಯ, ಪಶ್ಚಿಮ ನೈಋತ್ಯ, ದಕ್ಷಿಣ ನೈಋತ್ಯ, ಉತ್ತರ ವಾಯುವ್ಯ. ಈ ರೀತಿ 4 ಕೆಟ್ಟ ಬೀದಿ ನೋಟಗಳಿದ್ದಾವೆ. ಅದೇ ರೀತಿ ಈ ಕಾರ್ನರ್ ರೋಡಿಟ್ಸ್ ಬರುತ್ತೆ. ಆಗ್ನೇಯದ ಬೀದಿ ನೋಟ, ನೈಋತ್ಯದ ಬೀದಿ ನೋಟ, ವಾಯುವ್ಯದ ಬೀದಿ ನೋಟ. ಆ 3 ಕ್ರಾಸ್ ಬೀದಿ ನೋಟಗಳಿದ್ದಾವೆ. ಆ 3 ಬೀದಿ ನೋಟಗಳು ಎಷ್ಟು ಮಟ್ಟಿಗೆ ನಮ್ಮದು ಕೆಟ್ಟದ್ದು ಅನ್ನೋದ್ರ ಬಗ್ಗೆ ನಿಮಗೆ ಈ 4 ಕೆಟ್ಟದ್ದು ಬೀದಿ ನೋಟಗಳ ಬಗ್ಗೆ ತಿಳಿದುಕೊಂಡ ನಂತರ ಆ 3 ಕೆಟ್ಟ ಬೀದಿ ನೋಟಗಳ ಬಗ್ಗೆ ನಿಮಗೆ ವಿವರಿಸಲಿದ್ದೇನೆ. ಈ ದಿನ ಮೊದಲಿಗೆ ಪೂರ್ವ ಆಗ್ನೇಯದ ಬೀದಿ ನೋಟ ನಮಗೆ ಎಷ್ಟು ಕೆಟ್ಟದ್ದು, ಇದರಿಂದ ಏನಾದರೂ ನಮಗೆ ಒಳ್ಳೇದಾಗುತ್ತಾ, ಅಥವಾ ನಾವು ಮನೆ ವಾಸ್ತು ಮಾಡಿಕೊಂಡ್ರೆ ನಮಗೆ ಈ ಬೀದಿ ನೋಟ ಏನಾದರೂ ಒಳ್ಳೇದಾಗುತ್ತಾ, ಅಥವಾ ಯಾವ ರೀತಿ ನಾವು ಇದನ್ನು ತಪ್ಪಿಸ್ಕೊಳ್ಬೇಕು, ಈ ಬೀದಿ ನೋಟ ಎಷ್ಟು ಮಟ್ಟಿಗೆ ಕೆಟ್ಟದ್ದು ಅನ್ನೋದ್ರ ಬಗ್ಗೆ ನಿಮಗೆ ವಿವರಿಸಲಿದ್ದೇನೆ. ಮೊದಲಿಗೆ ನಾರ್ತ್ ಮತ್ತು ಇದು ಈಸ್ಟ್. ಇದು ನಾರ್ತ್, ಇದು ಈಸ್ಟ್. ಇದು ಪೂರ್ವದ ರಸ್ತೆ. ಈ ಪೂರ್ವದ ರಸ್ತೆಗೆ 40ಕ್ಕೆ 30 ಸೈಟ್ ಅಂದ್ಕೊಳ್ಳಿ, 30-40 ಇಲ್ಲ 60-40 ಸೈಟು. ಈ ಸೈಟ್ಗೆ ಪೂರ್ವದ ರಸ್ತೆಗೆ ಪೂರ್ವದ ಮಧ್ಯಭಾಗದಿಂದ ಆಗ್ನೇಯ ಭಾಗಕ್ಕೆ ಬರತಕ್ಕಂಥ ಬೀದಿ ನೋಟವನ್ನು, ರೋಡಿಟ್ಟನ್ನು ಪೂರ್ವ ಆಗ್ನೇಯದ ಬೀದಿ ನೋಟ ಎಂದು ಕರೆಯುತ್ತಾರೆ. ಈ ಬೀದಿ ನೋಟ ಎಷ್ಟು ಒಳ್ಳೆಯದು ಎಷ್ಟು ಕೆಟ್ಟದ್ದು ಅನ್ನೋದ್ರ ವಿಚಾರವಾಗಿ ತಿಳ್ಕೊಳ್ಬೇಕು ಅಂದರೆ, ಪೂರ್ವ ಆಗ್ನೇಯದ ಬೀದಿ ನೋಟ ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ. ಪೂರ್ವದ ಭಾಗದಿಂದ ಆಗ್ನೇಯಕ್ಕೆ ಬೀಳತಕ್ಕಂಥ ಬೀದಿ ನೋಟ ಕ್ರಾಸ್ ಆಗಿ ಬೀಳಿ, ಅಥವಾ ಈ ಸೈಟ್ಗೆ ಒಂದು ಕಾರ್ನರಲ್ಲಿ ಬೀಳಿ, ಅರ್ಧದಿಂದ ಈ ಕಡೆ ನೋಡಿ ನಿಮಗೆ ಗೊತ್ತಾಗಲಿ ಅಂತೇಳಿ ಇದಿಷ್ಟು ಒಂದೇ ರೋಡು, ಅಥವಾ ಇದೊಂದು ಮಾತ್ರ ರೋಡು, ಅಥವಾ ಇದಿಲ್ಲದೆ ಇದು ಮಾತ್ರ ರೋಡ್ ಇದ್ರೂ ನಿಮಗೆ ಇಲ್ಲಿ ಸೆಂಟ್ರಿಗೆ ಬೀಳ್ತಾ ಇದೆ ಅಂತ ನೀವು ಕನ್ಫ್ಯೂಸ್ ಆಗಬೇಡಿ. ಮನೆಗೆ ಸೆಂಟ್ರಿಗೆ ಬಿದ್ರೂ ಅದು ಪೂರ್ವಾಗ್ನೇಯ ಬೀದಿ ನೋಟನೇ. ಅದೇ ರೀತಿ ಒಂದು ಎಡ್ಜಲ್ಲಿ ಬೀಳ್ತಾ ಇದೆ ಅಂದ್ರೂ ಅದು ಬೀದಿ ನೋಟ ಕೆಟ್ಟದ್ದೇ. ಇದು ಪೂರ್ವಾಗ್ನೇಯದ ಬೀದಿ ನೋಟ. ಇದು ಪೂರ್ವಾಗ್ನೇಯದ ಬೀದಿ ನೋಟ ಕೆಟ್ಟದ್ದು. ಯಾವುದೇ ಕಾರಣಕ್ಕೂ ಈ ಪೂರ್ವಾಗ್ನೇಯದ ಬೀದಿ ನೋಟ ಒಳ್ಳೆಯದಲ್ಲ. ಪೂರ್ವಾಗ್ನೇಯದ ಬೀದಿ ನೋಟಕ್ಕೆ ಯಾವುದೇ ಕಾರಣಕ್ಕೂ ಮನೆಗಳನ್ನ ಕಟ್ಕೊಳ್ಬಾರ್ದು. ಈ ಪೂರ್ವಾಗ್ನೇಯದ ಬೀದಿ ನೋಟಕ್ಕೆ ನೀವು ಯಾವುದೇ ಕಾರಣಕ್ಕೂ ಸೈಟು ತೊಗೊಳ್ಬೇಡಿ. ಸೈಟ್ ತೊಗೊಂಡು ಮನೆ ಕಟ್ಟಿದ್ರೆ ಈ ಜಾಗ ಏನು ಮಾಡುತ್ತೆ ಅಂದರೆ, ನೋಡಿ ನೀವು ವಾಸ್ತು ರೀತಿ ಮಾಡ್ಕೊಂಡಿರ್ತೀರ. ನಾ ಹಿಂದಿನ ಸಂಚಿಕೆಗಳಲ್ಲೆಲ್ಲ ಹೇಳಿದ್ದೀನಿ ಯಾವ ರೀತಿ ನಾವು ವಾಸ್ತು ಮಾಡ್ಕೊಬೇಕು ಅಂತ. ನೀವು ಈ ಜಾಗಕ್ಕೆ ಎಷ್ಟೇ ವಾಸ್ತು ಮಾಡ್ಕೊಂಡ್ರು ಈ ಪೂರ್ವಾಗ್ನೇಯ ಬೀದಿ ನೋಟ ನಿಮ್ಮನ್ನ ಡೆವಲಪ್ ಆಗೋದಕ್ಕೆ ಬಿಡೋದಿಲ್ಲ. ನೋಡಿ, ಸೌತ್ಗಿಂತ ನಾರ್ತ್ಗೆ ಜಾಗ ಬಿಟ್ಟಿದ್ದೀರಾ, ವೆಸ್ಟ್ಗಿಂತ ಈಸ್ಟಿಗೆ ಜಾಗ ಬಿಟ್ಟಿದ್ದೀರಾ. ಮನೆ ಎಲ್ಲ ವಾಸ್ತು ರೀತಿ ಇದೆ, ಆದ್ರೂ ಪೂರ್ವಾಗ್ನೇಯ ಬೀದಿ ನೋಟ ಕೆಟ್ಟದ್ದೇ. ಯಾವುದೇ ಕಾರಣಕ್ಕೂ ಇದು ಒಳ್ಳೆಯದಲ್ಲ. ಇದು ಏನಂತಂದರೆ, ಪೂರ್ವಾಗ್ನೇಯದ ಬೀದಿ ನೋಟ, ಪೂರ್ವ ಆಗ್ನೇಯದ ಬೀದಿ ನೋಟ ಅಂತಂದರೆ ಈ ಜಾಗಕ್ಕೆ ಆರೋಗ್ಯದ ಸಮಸ್ಯೆ ಕೊಡುತ್ತೆ. ಈ ಮನೆಯಲ್ಲಿ ಯಾರು ವಾಸ ಮಾಡ್ತಿರ್ತಾರೋ ಆ ಮನೆ ಯಜಮಾನರಿಗೆ ಅಥವಾ ಈ ಮನೆ ಮಕ್ಕಳಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಪೂರ್ವಾಗ್ನೇಯ ಬೀದಿ ನೋಟಕ್ಕೆ ಮನೆ ಕಟ್ಟಬಾರ್ದು. ಸೈಟ್ ತೊಗೊಳ್ಳಬಾರ್ದು. ಸೈಟ್ ತೊಗೊಂಡಿದ್ರೆ ಮನೆನೂ ಕಟ್ಟಲೇಬಾರ್ದು. ಈ ಥರದ ಪೂರ್ವಾಗ್ನೇಯ ಬೀದಿ ನೋಟಕ್ಕೆ ನೀವು ಸೈಟ್ ತೊಗೊಂಡಿದ್ರೆ ಅದು ಕೆಟ್ಟದ್ದು. ಯಾವುದೇ ಕಾರಣಕ್ಕೂ ಇದು ಒಳ್ಳೇದು ಮಾಡೋದಿಲ್ಲ. ನೀವು ಈ ಥರದ ಸೈಟ್ ತೊಗೊಂಡಿದ್ರೆ ಅಲ್ಲಿ ಮನೆ ಕಟ್ಟೋದಕ್ಕೂ ಆಗೋದಿಲ್ಲ. ಕಟ್ಟಬೇಕು ಅಂದ್ಕೊತಾ ಇರ್ತೀರ, ಕಟ್ಟೋದಕ್ಕಾಗಲ್ಲ, ಏನೇನೋ ಸಮಸ್ಯೆಗಳು ಬರುತ್ತೆ. ಈ ರೀತಿ ಬೀದಿ ನೋಟಗಳು ಒಳ್ಳೆಯದಲ್ಲ. ಆರೋಗ್ಯದಲ್ಲಿ, ಮನೆ ಮಕ್ಕಳಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಕೊಡುತ್ತೆ. ಎಸ್ಪೆಷಲಿ ಹೆಣ್ಮಕ್ಳಿಗಂತೂ ತುಂಬ ಆರೋಗ್ಯದಲ್ಲಿ ಸಮಸ್ಯೆ ಕೊಡುತ್ತೆ. ಈ ಜಾಗ ಗಂಡು ಮಕ್ಕಳಿಗೆ ಏನಾದರೂ ವಾಸ ಇದ್ದರೆ ಈ ಜಾಗಗಳಲ್ಲಿ ಗಂಡು ಮಕ್ಕಳು ಸೋಮಾರತನ ಇರ್ತಾರೆ. ಅದೇ ರೀತಿ ಈ ಕುಡಿತಕ್ಕೆ ಅಥವಾ ದುರಭ್ಯಾಸಗಳಿಗೆ ದಾಸರಾಗ್ತಾರೆ. ಈ ಪೂರ್ವಾಗ್ನೇಯ ಬೀದಿ ನೋಟದ ಮನೆಗಳಲ್ಲಿ ಯಾರು ವಾಸ ಮಾಡ್ತಿರ್ತಾರೋ ಈ ಮನೆ ಗಂಡು ಮಕ್ಕಳು ದುರಭ್ಯಾಸಗಳಿಗೆ ದಾಸರಾಗ್ತಾರೆ. ಯಾವುದೇ ಕಾರಣಕ್ಕೂ ಪೂರ್ವಾಗ್ನೇಯದ ಬೀದಿ ನೋಟ ಒಳ್ಳೆಯದಲ್ಲ. ಈ ಥರದ ಬೀದಿ ನೋಟಗಳಲ್ಲಿ ಮನೆ ಯಜಮಾನನು ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ಮನೆ ಯಜಮಾನ ತೀರ್ಕೊಳ್ಳೋವಂಥ ಸಂಭವಗಳು ಬರುತ್ತೆ. ಈ ಬೀದಿ ನೋಟ ಒಳ್ಳೆಯದಲ್ಲ. ಈ ಮನೆ ಏನಿದ್ರು ಲೇಡೀಸ್ಗೂ ಬರೀ ಹೆಣ್ಮಕ್ಳಿರ್ಬೇಕು, ಗಂಡು ಮಕ್ಕಳಿದ್ರೆ ಆಗೋದಿಲ್ಲ. ಬರೀ ಹೆಣ್ಮಕ್ಳಿದ್ರೆ ಈ ಜಾಗ ಅಷ್ಟೊಂದು ಎಫೆಕ್ಟ್ ಮಾಡೋದಿಲ್ಲ. ಗಂಡು ಮಕ್ಕಳಿದ್ರೆ ಇದು ತುಂಬ ಎಫೆಕ್ಟ್ ಮಾಡುತ್ತೆ. ಇದು ಹೆಣ್ಮಕ್ಳಿಗೆ ಮಾತ್ರ ಇದು ಸೂಟೇಬಲ್, ಗಂಡು ಮಕ್ಕಳಿಗೆ ಸೂಟೇಬಲ್ ಅಲ್ಲ. ಯಾವುದೇ ಕಾರಣಕ್ಕೂ ಈ ಥರದ ಬೀದಿ ನೋಟಗಳಲ್ಲಿ ಯಾರೂ ತೊಗೊಳ್ಬಾರ್ದು. ಹೆಣ್ಮಕ್ಳಿಗೂ ತೊಗೊಂಡ್ರು ಅವ್ರಿಗೆ ಸ್ವಲ್ಪ ಸೂಟೇಬಲ್, ಆದರೂ ಆರೋಗ್ಯದಲ್ಲಿ ವ್ಯತ್ಯಾಸ ಮಾಡ್ತಾ ಇರುತ್ತೆ. ಈ ಬೀದಿ ನೋಟ ಒಳ್ಳೆಯದಲ್ಲ. ಈ ಥರದ ಬೀದಿ ನೋಟಗಳಿಗೆ ಯಾವುದೇ ಥರದ
ನೀವು ರೆಮಿಡಿ ಮಾಡಿಕೊಂಡ್ರು ಅದು ತಾತ್ಕಾಲಿಕ ಅಷ್ಟೇ. ಅದು ಯಾವುದೇ ಕಾರಣಕ್ಕೂ ನಿಮಗೆ ಅದು ಲೈಫ್ ಲಾಂಗ್ ರೆಮಿಡಿ ಅಲ್ಲ. ಆದ್ದರಿಂದ ಈ ಥರದ ಬೀದಿ ನೋಟಗಳನ್ನ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಬೇಡಿ. ಕಮರ್ಷಿಯಲ್ ಆದರೆ ಅದಕ್ಕೆ ಬೇರೆ ಥರ ಇರುತ್ತೆ, ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ತೀನಿ. ನಿವೇಶನದಲ್ಲಿ ಮನೆ ಕಟ್ಟೋದೇ ಆದರೆ ಈ ಥರದ ಜಾಗಗಳಲ್ಲಿ ಮನೆ ಕಟ್ಟಬೇಡಿ. ಈ ಜಾಗದಲ್ಲಿ ಗಂಡ್ಮಕ್ಳು ಎಜುಕೇಷನ್ ಮಾಡೋದಕ್ಕಾಗೋದಿಲ್ಲ, ಗಂಡ್ಮಕ್ಳು ತುಂಬ ಸೋಮಾರಿಗಳಾಗ್ತಾರೆ, ಡೆವಲಪ್ಮೆಂಟ್ಸ್ ಆಗೋದಿಲ್ಲ, ಮನೆ ಯಜಮಾನ ಮತ್ತು ಮನೆ ಗಂಡ್ಮಕ್ಳು ದುರಭ್ಯಾಸಗಳಿಗೆ ದಾಸರಾಗ್ತಾರೆ. ಇದು ಒಳ್ಳೆಯದಲ್ಲ. ಅದೇ ರೀತಿ ಆರ್ಥಿಕವಾಗಿ ತುಂಬ ನಷ್ಟ ಆಗುತ್ತೆ. ನೀವು ಈ ಜಾಗ ಹೆಂಗೆ ಅಂತಂದರೆ, ಈ ಥರದ ಪೂರ್ವಾಗ್ನೇಯ ಬೀದಿ ನೋಟ ಇದ್ದರೆ ಆ ಮನೆಯಲ್ಲಿ ಸಾಲದ ಸುಳಿಗೆ ಸಿಕ್ಕಿ ನಿಮ್ಮನ್ನು ನರಳಾಡಿಸುತ್ತೆ. ಯಾವುದೇ ಕಾರಣಕ್ಕೂ ಸಾಲದಿಂದ ನೀವು ಈಚೆ ಬರೋದಕ್ಕಾಗಲ್ಲ. ಪೂರ್ವಾಗ್ನೇಯದ ಬೀದಿ ನೋಟದಲ್ಲಿ ಆಗ್ನೇಯದಲ್ಲಿ ಬೀದಿ ನೋಟ ಇರೋದ್ರಿಂದ ಅಗ್ನಿ ಅನಾಹುತಗಳಾಗುತ್ತೆ, ಬೆಂಕಿ ಅನಾಹುತಗಳಾಗುವಂಥ ಚಾನ್ಸಸ್ ಇರುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ಗಂಡು ಮಕ್ಕಳಿಗೆ ಡೆವಲಪ್ಮೆಂಟ್ಸ್ ಕೊಡೋದಿಲ್ಲ. ನೀವು ಯಾವುದೇ ರೀತಿಯ ಮೂಮೆಂಟ್ಸ್ ಆಗೋದಕ್ಕೆ, ಒಂದು ಮುಂದಿನ ದಿನಗಳಲ್ಲಿ ಡೆವಲಪ್ಮೆಂಟ್ಸ್ ಆಗೋದಕ್ಕೆ ಇದು ಅವಕಾಶನೇ ಕೊಡೋದಿಲ್ಲ. ಇದು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ. ಅದೇ ರೀತಿ ನಾವು ಹಿಂದೆ ಕೆಲವು ಸರಿ ನೋಡಿದ್ವಿ, ಪ್ರಯೋಗಗಳು ಮಾಡಿದ್ದೀವಿ. ಈ ರೀತಿ ಕಾಂಪೌಂಡ್ಗೆ ಜಾಯಿಂಟ್ ಇಲ್ಲದೆ ಅಥವಾ ರಸ್ತೆಗೆ ಹಾಕೋದಕ್ಕಾಗೋದಿಲ್ಲ ಅಂತಂದಾಗ ಈ ಸೈಟ್ನೇ ಕಟ್ ಮಾಡಿ ಮಾಡ್ತಾ ಇದ್ರಿ. ಈ ರೀತಿ ಜಾಗನ ಕಟ್ ಮಾಡಿ ಇಲ್ಲಿ ವಾಲ್ ಒಂದು 7 ಅಡಿಗೆ 4 ಇಂಚ್ದೋ 9 ಅಂಗಲ್ದೋ ಒಂದು ವಾಲ್ ಮಾಡಿ ಈ ಮೂಲೆ ಕಟ್ ಮಾಡಿ ಈ ಬೀದಿಗೆ ಈ ಮನೆ ಕಾಣದೇ ಇರೋ ರೀತಿ ಮಾಡ್ಕೊಳ್ಬೋದು. ಈ ರೀತಿ ರೆಮಿಡಿ ಮಾಡ್ಬೋದು. ಈ ರೆಮಿಡಿ ತಾತ್ಕಾಲಿಕ, ಯಾವುದೇ ಕಾರಣಕ್ಕೂ ಈ ಥರದ ರೆಮಿಡಿ ನಿಮಗೆ ಲೈಫ್ ಲಾಂಗು ಇದು ರಿಸಲ್ಟ್ ಕೊಡೋದಿಲ್ಲ. ಆದ್ದರಿಂದ ಈ ಥರದ್ದು ತಾತ್ಕಾಲಿಕವಾಗಿ ಕಟ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಈ ಥರ ಮಾಡ್ಕೊಬೋದು. ತೆಗಿಬೇಕಾದ್ರೆ ಯಾವುದೇ ಕಾರಣಕ್ಕೂ ಪೂರ್ವಾಗ್ನೇಯ ಬೀದಿ ನೋಟಕ್ಕೆ ಸೈಟ್ಗಳು ತೊಗೊಳ್ಬಾರ್ದು. ಅದೇ ರೀತಿ ಸುಮಾರು ಜನ ಜಾಗನ ಡೆವಲಪ್ ಮಾಡಿ ಸೈಟ್ ಮಾಡ್ತಾರಲ್ವ, ಬಿಲ್ಡರ್ಸು, ಯಾರು ಡೆವಲಪರ್ಸ್ ಇರುತ್ತೆ, ಜಾಗ ತಗೊಂಡು ಡೆವಲಪರ್ಸು ಯಾರು ಜಾಗನ ಡೆವಲಪ್ ಮಾಡ್ತಾರೆ, ದಯಮಾಡಿ ಈ ಥರದ ಬೀದಿ ಕುತ್ತಿಗೆಗೆ ಬರದೇ ಇರೋ ರೀತಿಯಲ್ಲಿ ರಸ್ತೆಗಳನ್ನ ಮಾಡಿ ಡೆವಲಪ್ ಮಾಡಿ ಕೊಟ್ಟರೆ ಪಾಪ ಸೈಟ್ ತೊಗೊಂಡವ್ರು ನೆಮ್ಮದಿಯಿಂದ ಜೀವನ ಮಾಡ್ತಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಡೆವಲಪ್ಮೆಂಟ್ಸ್ ಯಾರು ಮಾಡ್ತಾರೆ, ರಿಯಲ್ ಎಸ್ಟೇಟ್ ಯಾರು ಮಾಡ್ತಾರೆ, ಯಾರು ಈ ಜಾಗನ ತಗೊಂಡು ನಿವೇಶನಗಳು ಮಾಡ್ತಾರೆ, ಆ ಥರದ ಡೆವಲಪರ್ಸು ಈ ಥರದ ಬೀದಿ ನೋಟುಗಳನ್ನ ದಯಮಾಡಿ ಅವಾಯ್ಡ್ ಮಾಡಬೇಕು. ಯಾಕಂದರೆ ಇದು ಸಾರ್ವಜನಿಕವಾಗಿ ತುಂಬ ಜನರಿಗೆ ಇದು ಅನಾನುಕೂಲ ಆಗುತ್ತೆ. ಇದನ್ನು ತಪ್ಪಿಸ್ಕೊಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಈ ಥರದ ರೋಡ್ ಇಟ್ಸ್ನ ಮಾಡದೇ ಇರೋ ರೀತಿ ಅವಾಯ್ಡ್ ಮಾಡಿ ಸೈಟ್ಸ್ ಮಾಡಬೇಕು. ಅದೇ ರೀತಿ ಇಂಜಿನಿಯರ್ಗಳಿಗೂ ನಾನು ದಯಮಾಡಿ ಕೇಳ್ಕೊತೀನಿ, ಈ ಥರದ ಪೂರ್ವಾಗ್ನೇಯ ಬೀದಿ ನೋಟ ಬೀಳೋ ರೀತಿ ಯಾವುದೇ ಕಾರಣಕ್ಕೂ ಸೈಟ್ಸ್ ಮಾಡಬೇಡಿ. ಅದು ಪಾಪ ಸೈಟ್ನ ತಗೊಂಡೋ ಅಂಥ ಕಸ್ಟಮರ್ಗೆ ಅದು ತುಂಬ ಸಮಸ್ಯೆ ಆಗುತ್ತೆ. ಆದ್ದರಿಂದ ಈ ಥರದ ಪೂರ್ವಾಗ್ನೇಯ ಬೀದಿ ನೋಟದ ಸೈಟ್ಗಳನ್ನ ಮಾಡದೆ ಒಂದು ನಾರ್ಮಲ್ ರೋಡ್ಗೆ ಸೈಟ್ ಮಾಡಿ. ಬೀದಿ ನೋಟಗಳು ಮಾಡೋದಾದರೆ ಯಾವ ಒಳ್ಳೇದಿರುತ್ತೆ ಆ ಒಳ್ಳೆ ಬೀದಿ ನೋಟಗಳು ಮಾತ್ರ ನೀವು ಸೈಟ್ ಮಾಡಿ ಅಂತ ಹೇಳ್ತಾ ಇಂಜಿನಿಯರ್ಗೆ ಈ ಥರದ ಕೆಟ್ಟ ಬೀದಿ ನೋಟಗಳನ್ನ ಅವಾಯ್ಡ್ ಮಾಡಬೇಕು ಅಂತ ಭಾವಿಸ್ತಾ, ಈ ದಿನದ ವಾಸ್ತು ಸಂಚಿಕೆಯಲ್ಲಿ ನೀವು ಎಲ್ಲ ವಾಸ್ತು ರೀತಿ ಮಾಡಿದ್ರೂ ಇದು ಫೈಲರು. ಈ ಥರದ ಪೂರ್ವಾಗ್ನೇಯ ಬೀದಿ ನೋಟಕ್ಕೆ ಮನೆ ಕಟ್ಟಬಾರ್ದು. ಕಟ್ಟಿದರೆ ತಾತ್ಕಾಲಿಕವಾಗಿ ಕೆಲವು ರೆಮಿಡೀಸ್ ಮಾಡ್ಕೊಬೋದು. ಅದನ್ನು ನಾನು ರೆಮಿಡೀಸ್ನ ಕೆಲವೊಂದನ್ನೆಲ್ಲ ನಾನು ಇಲ್ಲೇ ಹೇಳೋದಕ್ಕಾಗೋದಿಲ್ಲ, ಅದು ಪ್ರಾಕ್ಟಿಕಲ್ಲಾಗಿ ನೋಡಿ ಮಾಡಬೇಕಾಗುತ್ತೆ. ಆದ್ದರಿಂದ ಈ ಥರದ ಪೂರ್ವಾಗ್ನೇಯ ಬೀದಿ ನೋಟ ತುಂಬ ಕೆಟ್ಟದ್ದು. ಯಾವುದೇ ಕಾರಣಕ್ಕೂ ಪೂರ್ವಾಗ್ನೇಯ ಬೀದಿ ನೋಟಕ್ಕೆ ಸೈಟ್ಗಳು ತೊಗೊಂಬೇಡಿ. ಸೈಟ್ಗಳು ತೊಗೊಂಡಿದ್ರೆ ಮನೆ ಕಟ್ಬಿಟ್ಟಿದ್ರೆ ತಾತ್ಕಾಲಿಕವಾಗಿ ಏನು ಮಾಡೋದಕ್ಕಾಗುತ್ತೋ ಅಥವಾ ಅಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ರೆಮಿಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಆಗ್ನೇಯದ ಬೀದಿ ನೋಟ ಎಷ್ಟರ ಮಟ್ಟಕ್ಕೆ ಕೆಟ್ಟದ್ದು ಅನ್ನೋದನ್ನು ನಿಮ್ಗೆ ಹೇಳಿದ್ದೀನಿ. ಈ ಬೀದಿ ನೋಟಕ್ಕೆ ಯಾವುದೇ ಥರದ ರೆಮಿಡಿ ಇಲ್ಲ. ಈ ಥರದ ಬೀದಿ ನೋಟಗಳನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾ, ಈ ದಿನದ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಮತ್ತು ನಮ್ಮ ಇರೋ ವಾಸ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.